ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಶ್ರೀ ವಾರಾಹಿ ಮಾತೆ ಕವಚ. ಯಾಕೆ ಪಠಿಸಬೇಕು ಈ ವಾರಾಹಿ ಮಾತೆ ಕವಚವನ್ನ ಅಂದ್ರೆ, ನೋಡಿ, ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಇದು ಅತ್ಯಂತ ಶಕ್ತಿದಾಯಕವಾಗಿದೆ, ಅತ್ಯಂತ ಪರಿಣಾಮಕಾರಿಯಾಗಿದೆ. ಯಾರ್ಯಾರಿಗೆ ಮಾಟ ಮಂತ್ರ ಆಗಿದೆ, ಯಾರ್ಯಾರಿಗೆ ವಾಮಾಚಾರ, ಬಾನಾಮತಿ, ಚೌಡಿ ಪ್ರಯೋಗ, ಏನೇನ್ ಬ್ರಹ್ಮ ರಾಕ್ಷಸ ಪ್ರಯೋಗ ಆಗಿರ್ಲಿ, ಏನು ಭಯ ಪಡಬೇಡಿ. ನೀವು ನಮಗೆ ಕಾಲ್ ಮಾಡಿ, ನಾನು ಹೇಳ್ಕೊಡ್ತೇನೆ. ಏನು ಖರ್ಚೇ ಆಗದಂತೆ ಹೇಗೆ ಇದನ್ನ ನಿವಾರಿಸ್ಬೋದು, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೇನೆ. ಅದರ ಒಂದು ಭಾಗ ನೋಡಿ, ಶ್ರೀ ವಾರಾಹಿ ಮಾತಾ ಕವಚ. ಒಮ್ಮೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಒಮ್ಮೆ ಕೇಳಿ ನೋಡಿ. ಅದನ್ನ ಪಠನೆ ಮಾಡಕ್ ಶುರು ಮಾಡಿ, ಅದರ ಇಮೇಜಸ್ ತಗೊಂಡ್ಬಿಟ್ಟು ಅದನ್ನ ಓದಿ ಮಂತ್ರವನ್ನ ಕಲಿತು ದಿನನಿತ್ಯವೂ ಒಂದು ಸಾರಿ ಕೇಳಿದ್ರೆ ಸಾಕು, ಒಂದು ಸಾರಿ ಓದಿದ್ರೆ ಸಾಕು, ಒಂದು ಸಾರಿ ಪಠಣ ಮಾಡಿ. ನೀವು 108 ಸಲ ಮಾಡ್ರಿ ಅಂತ ಹೇಳಲ್ಲ, ಒಂದೇ ಒಂದ್ಸಲ ಹೇಳಿಬಿಟ್ಟು ತದನಂತರ ನೀವ್ ಏನೇನ್ ಧ್ಯಾನ ಮಾಡ್ತೀರಲ್ಲ, ಏನ್ ನಿಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ, ನೀವು ಧ್ಯಾನ ಮಾಡುವ ಧ್ಯಾನಗಳನ್ನ ಆಮೇಲೆ ಮಾಡಿ. ಮೊದಲು ಇದನ್ನು ಮಾಡಿ. ಇದನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ನೀವೇನ್ ನೆಕ್ಸ್ಟ್ ಧ್ಯಾನ ಮಾಡ್ತಿದ್ದೀರಾ, ಉದಾಹರಣೆ ಲಲಿತಾ ಸಹಸ್ರನಾಮ ಮಾಡ್ತೀರಾ, ಸೌಂದರ್ಯ ಲಹರಿ ಧ್ಯಾನ ಮಾಡ್ತೀರಾ, ಶಿವನಾಮ ಸ್ಮರಣೆ ಮಾಡ್ತೀರಾ, ಧ್ಯಾನ ಯಾವುದೇ ಮಾಡಿದ್ರು, ರಾಮ ಮಂತ್ರ ಯಾವುದೇ ಮಾಡ್ಲಿ, ಆಂಜನೇಯ ಮಂತ್ರ, ಹನುಮಾನ್ ಚಾಲೀಸ್ ಯಾವುದೇ ಮಾಡಿದ್ರು ಕೂಡ ಈ ಮಂತ್ರವನ್ನು ಮೊದಲು ಕೇಳುವುದರಿಂದ ಈ ನೆಕ್ಸ್ಟ್ ಧ್ಯಾನ ಮಾಡುವ ಮಂತ್ರದ ಸಂಪೂರ್ಣ ಶಕ್ತಿ ನಿಮ್ಮೊಳಗೆ ಉಳ್ಕೊಳ್ಳುತ್ತದೆ. ಯಾಕೆಂದ್ರೆ ನೋಡಿ, ಶ್ರೀ ವಾರಾಹಿ ಮಾತೆ ಕವಚ. ಏನ್ ಕವಚ ಅಂದ್ರೇನು? ಕವಚ ಅನ್ನೋ ಪದಕ್ಕೆ ಅರ್ಥ ಏನು ನೋಡಿ. ನಿಮ್ಮ ಸುತ್ತಲೂ ಒಂದು ಕವಚದ ರೀತಿ ಇದು ವರ್ಕ್ ಮಾಡುತ್ತೆ. ಹೌದಾ? ಹೌದು. ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ ಅಂದ್ಮೇಲೆ, ನಮ್ಮ ಶಾಸ್ತ್ರ ಹೇಳಿದಾದ್ಮೇಲೆ ನಂಬಬೇಕು. ನಂಬಿಕೆಯೇ ದೇವರಲ್ವಾ? ಭಗವಂತನನ್ನು ನಂಬಿ, ಅದರಲ್ಲೂ ಶ್ರೀ ವಾರಾಹಿ ಮಾತೆ ಏನ್ ಕವಚ ಇದೆ, ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ನಾನೂ ಕೂಡ ಕೇಳ್ತೇನೆ, ನೀವು ಕೂಡ ಕೇಳಿ. ಏನೇ ದೃಷ್ಟಿ ದೋಷ ಇದ್ರು, ಏನೇ ಮಾಟ ಮಂತ್ರ ಬಾನಾಮತಿ ಪ್ರಯೋಗ ಇದ್ರು, ಮೊದಲು ಇದನ್ನು ಕೇಳಿ, ನಂತರ ನೀವು ಏನ್ ಗುರುಗಳು ಹೇಳ್ಕೊಟ್ಟಿರೋ ಧ್ಯಾನವನ್ನ ಮಾಡಕ್ ಶುರು ಮಾಡಿ. ಸಂಪೂರ್ಣ ಪರಿಣಾಮಕಾರಿಯಾಗಿ ನಿಮಗಿರೋ ಮಾಟ ಮಂತ್ರ ಏನ್ ತೊಂದರೆ ಇರುತ್ತಾ ಅದು ತಗ್ಗುತ್ತಾ ಸಾಗುತ್ತದೆ. ಪವರ್ ಕಡಿಮೆ ಮಾಡ್ಕೊಂತ ಹೋಗ್ಬೇಕು. ಏನು ಅದರ ವಿರುದ್ಧ ನೋಡಿ, ನೆಗೆಟಿವಿಟಿ ಬಂದು ನಿಮ್ಮೊಳಗೆ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಮಾಟ ಮಂತ್ರ ಅಂದ್ರೇನು? ನೆಗೆಟಿವ್ ಶಕ್ತಿಗಳು ಬಂದು ನಿಮ್ಮೊಳಗೆ ಆಕ್ರಮಿಸಿದ್ದಾವೆ, ಅಥವಾ ನಿಮ್ಮ ಮನೆಯಲ್ಲಿ ಆಕ್ರಮಿಸಿದ್ದಾವೆ, ನಿಮ್ಮ ಕುಟುಂಬದವರನ್ನ ಆಕ್ರಮಿಸಿದ್ದಾವೆ. ಈಗ ಪಾಸಿಟಿವ್ ಶಕ್ತಿಯನ್ನ ನಿಮ್ಮೊಳಗೆ ತುಂಬುತ್ತಾ ಸಾಗಿದಂತೆಲ್ಲ ಆ ನೆಗೆಟಿವ್ ಶಕ್ತಿಗಳು ತಮ್ಮ ಶಕ್ತಿಯನ್ನ, ಪ್ರಾಬಲ್ಯವನ್ನ ಕಳ್ಕೊಂತ ಹೋಗ್ತವೆ. ಯಾವಾಗ ಅವು ಸಂಪೂರ್ಣ ಶಕ್ತಿ ಹೀನರಾಗ್ತವೋ, ಪ್ರಾಬಲ್ಯವನ್ನು ಕಳ್ಕಂತವೋ, ಅವು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಿದ್ಧವಾಗ್ತವೆ. ಅಂದ್ರೆ ಮೊಟ್ಟ ಮೊದಲು ನೀವು ಶಕ್ತಿ ಇನ್ಸೈಡ್, ನಿಮ್ಮ ಶಕ್ತಿಯನ್ನ, ಪಾಸಿಟಿವ್ ಶಕ್ತಿಯನ್ನ, ದೈವ ಶಕ್ತಿಯ ಅನುಗ್ರಹವನ್ನ ನಿಮ್ಮಲ್ಲಿ ಹೆಚ್ಚಿಗೆ ಮಾಡ್ಕೋಬೇಕು. ಅದನ್ನ ಬಿಡ್ತೀರಾ, ಯಾವುದೋ ಶಾಸ್ತ್ರಿಗಳನ್ನು ಹುಡುಕ್ತೀರಾ, ಮಾಂತ್ರಿಕರನ್ನು ಹುಡುಕ್ತೀರಾ, ಯಾರ್ಯಾರು ಹೇಳಿರ್ತಾರೆ ಅವ್ರ ಹತ್ರ ಹೋಗ್ತೀರಾ, ದುಡ್ಡು ಕಳ್ಕೊಂಡ್ ಬರ್ತೀರಾ. ನನ್ನ ಹತ್ರನೂ ಬರಬೇಡಿ, ಬರ್ರಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಾ ಹೇಳಿದ ವಿಡಿಯೋಗಳಲ್ಲಿ ಎಲ್ಲಾ ವಿಡಿಯೋಗಳಲ್ಲಿ ಮಂತ್ರಗಳನ್ನು ಬಿಟ್ಟಿದ್ದೇನೆ, ನೀವು ಅಷ್ಟು ಪಾಲಿಸಿದ್ರೆ ಸಾಕು. ನಾ ಹೇಳಿದ ದೇವಾಲಯಗಳಿಗೆ ಹೋಗಿ ಬಂದ್ರೆ ಸಾಕು, ನೀವು ಮಾಟ ಮಂತ್ರ ತಗ್ಗುತ್ತದೆ. ತಗ್ಗಿಯೇ ತಿರುತ್ತದೆ. ನೋಡಿ, ಸಾಕಷ್ಟು ಜನರಿಗೆ ಕಳಿಸಿದೆ, ಸಾಕಷ್ಟು ದೇವಾಲಯಗಳಿಗೆ ಅವ್ರಿಗೆ ಮಾಟ ಮಂತ್ರ ತೆಗೆದು ಅವ್ರು ಹೇಳಿದ್ದಾರೆ, ಗುರುಗಳೇ ಹೌದು, ನೀವು ಹೇಳಿದ ಗುಡಿಗಳಿಗೆ ಹೋಗಿ ಬಂದ್ರೆ ನಮಗೆ ಒಳ್ಳೇದಾಗ್ತಾ ಇದೆ, ನಮ್ಮ ಮಾಟ ಮಂತ್ರ ತೊಂದ್ರೆ ತಗ್ಗಿದೆ, ನಮ್ಮ ಶತ್ರುಗಳು ಕೂಡ ಡೌನ್ ಆಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ. ದೇಹದಲ್ಲಿ ಚೈತನ್ಯ ಕೂಡ ಹೆಚ್ಚಿಗೆ ಇದೆ, ಎಲ್ಲ ಹೇಳ್ತಾ ಇದ್ದಾರೆ. ನೀವು ಕೂಡ ಏನಾದ್ರೂ ತೊಂದರೆ ಇದ್ರೆ ನಮಗೆ ಕರೆ ಮಾಡಬಹುದು. ಅದಕ್ಕಿಂತಲೂ ವಿಶೇಷವಾಗಿ ಶ್ರೀ ವಾರಾಹಿ ಮಾತೆ ಏನಿದಾರಲ್ಲ, ಭೂವರಾಹ ಸ್ವಾಮಿ ನೋಡಿ, ಭೂವರಾಹ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿಲಿದೆ, ಮೈಸೂರ್ ಹತ್ರ.
ಭೂ ಈ ವಾರಾಹಿ ಮಾತೆ ಭೂಮಿ ತಾಯಿ, ಭೂಮಿಗೆ ಈಕೆ ಅಧಿಪತಿಯಾಗಿದ್ದಾಳೆ, ತಾಯಿ ಅಧಿದೇವತೆಯಾಗಿದ್ದಾಳೆ. ಭೂಮಿ ವ್ಯವಹಾರಗಳಿದ್ರೂ ಕೂಡ ಈ ವಾರಾಹಿ ಮಾತೆಯನ್ನು ನೀವು ಪೂಜೆ ಮಾಡಬಹುದು. ಶ್ರೀ ವಾರಾಹಿ ಮಾತೆ ಮಾಟ ಮಂತ್ರ ನಿವಾರಣೆಗೆ ಅತ್ಯಂತ ಪರಿಣಾಮಕಾರ ಶಕ್ತಿಯನ್ನು ಕೊಡ್ತಾಳೆ, ಅತ್ಯಂತ ಪ್ರಬಲ ಶಕ್ತಿಯನ್ನು ಕೊಡ್ತಾಳೆ. ಈ ವಾರಾಹಿ ಮಾತೆ ಕವಚವನ್ನ ಒಮ್ಮೆ ಯೂಟ್ಯೂಬ್ ಅಲ್ಲಿ ಕೇಳಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಇದರ ಶಕ್ತಿ ಎಷ್ಟಿರ್ಬೋದು ಅಂತ. ಆ ಮಂತ್ರದ ಏನು ವಾಕ್ಯಗಳಿದಾವೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅವಾಗೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇನ್ನೇನಾದ್ರೂ ತೊಂದರೆ ಇತ್ತು ಅಥವಾ ಏನಾದ್ರೂ ಸಲಹೆ ಬೇಕಾದ್ರೆ, ಮಾಟ ಮಂತ್ರ ನಿವಾರಣೆಗೆ, ಭಾನಾಮತಿ ದುಷ್ಟಶಕ್ತಿ ಪ್ರಯೋಗಗಳ ನಿವಾರಣೆಗೆ ಏನಾದ್ರೂ ಸಲಹೆ ಬೇಕಾಗಿದ್ರೆ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.